ನಿಮ್ಗೆ ಯಾವುದು ತುಂಬಾ ಖುಷಿ ಕೊಟ್ಟಿರೋದು ಕಾಸ್ಟ್ಯೂಮ್ ಅದರಲ್ಲಿ? ಅಂದ್ರೆ ನಮ್ನ ಕೇಳಿದ್ರೆ ನಾವು ಕನಕವತಿ ಅಂತೀವಿ, ಎಲ್ಲದೂ ಓಕೆ, ಅದರಲ್ಲಿ ಖುಷಿ ಕೊಡೋದು ತುಂಬಾ ಅಟ್ರಾಕ್ಟಿವ್ ಅನ್ಸೋದು ಕನಕವತಿ ಅಂತ ನಾವು ಹೇಳ್ತೀವಿ. ನಿಮ್ಗೆ ಯಾವ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು, ತುಂಬಾ ಒಳ್ಳೆ ಚೆನ್ನಾಗಿ ಬಂದಿದೆ ಅನ್ನೋ? ನನಗೆ ಎಲ್ಲ ಅದು ರಿಷಬ್ ಅವ್ರದ್ದು ವಾರ್ ಲುಕ್ ಆಗಿರ್ಬೋದು, ಕನಕಾವತಿದು ಅಂದರೆ ಕೆಲವೊಂದು ಏನಾಗುತ್ತೆ ಅಂದರೆ ಕನಕಾವತಿ ಕಾಸ್ಟ್ಯೂಮ್ಸ್ ವಿ ಹ್ಯಾವ್ ಯೂಸ್ ದಟ್ ಆಲ್ ಇಂಡಿಯನ್ ಟ್ರೆಡಿಷನಲ್ ಸಿಲ್ಕ್ ಆಗಿರ್ಬೋದು, ಹೆರಿಟೇಜ್ ಜ್ಯುವೆಲ್ರೀಸ್ ಆಗಿರ್ಬೋದು, ಅದರಿಂದ ಎಲ್ಲ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ. ಬಟ್ ಈ ಲೆದರ್ ಆರ್ಮರ್ಗಳ ಹಿಂದೆ ಎಲ್ಲ ಒಂದೊಂದು ಸ್ಟೋರಿನೇ ಇದೆ, ಅಷ್ಟು ಕೆಲಸಗಳು ನಡೆದಿದೆ. ಆಮೇಲೆ ಇವರು ನಮ್ಮ ಕುಲಶೇಖರ ಅವರು, ಗುಲ್ಶನ್ ಅವ್ರು ಹಾಕಿರೋ ಕ್ರೌನ್, ಅದರದ್ದೇ ಒಂದು ಸ್ಟೋರಿ ಇದೆ. ಆ ಕ್ರೌನ್ ಮಾಡಿಸಿರೋ ಅದಾಗಿರ್ಬೋದು. ಆಮೇಲೆ ಆರ್ಮರ್ಗಳು, ಫಸ್ಟ್ ಟೈಮ್ ನಾನು ಆರ್ಮರ್ ಹ್ಯಾಂಡಲ್ ಮಾಡಿರೋದು. ಅಷ್ಟು ಥೌಸಂಡ್ಸ್ ಆಫ್ ಆರ್ಮರ್ ರೆಡಿ ಆಗಬೇಕಾಗಿತ್ತು ನಮಗೆ. ಅದನ್ನು ಒಂದು ಸ್ಕ್ರ್ಯಾಚಿಂದ ಅದನ್ನು ಕೆಲಸ ಮಾಡಿಸಿರೋದು, ನಮ್ಮ ಬೇಸಲ್ಲೇ ಕಂಪ್ಲೀಟ್ ಅದು ಪ್ರೊಡಕ್ಷನ್ ಆಗಿದ್ದು. ಸೊ ಅದನ್ನೆಲ್ಲ ಹ್ಯಾಂಡಲ್ ಮಾಡಿರೋದಾಗಿರ್ಬೋದು. ಸೊ ಹಾಗಾಗಿ ನನಗೆ ಯಾವುದು ಆ ಥರ ಇದು ಫೇವ್ರೇಟ್ ಅಂತ ಹೇಳೋದಕ್ಕಾಗ್ತಾ ಇಲ್ಲ. ಎಲ್ಲದು ನನ್ನ ಫೇವ್ರೇಟ್. ಆ್ಯಂಡ್ ಹ್ಯಾಂಡಲ್ ಮಾಡಿರೋದಂದ್ರೆ ಆ ಕ್ರೌಡ್ ವಾರ್ದೆಲ್ಲ ಅಷ್ಟು ಬಿಗ್ ಕ್ರೌಡ್ ಇತ್ತು. ರಿಷಬ್ ಹಿಂದಿನ ದಿನ ಬಂದುಬಿಟ್ಟು ಹೇಳಿದ್ರು ನನಗೆ 7 o'clock ಎವ್ರಿಬಡಿ ಶುಡ್ ಬಿ ಲೈಕ್ ಆನ್ ಶಾಟ್ ಇರಬೇಕು ಅಂತ ಅಂದ್ಕೊಂಡು. ಸೊ ಹೆಂಗೆ ಇವಾಗ ಅಂತ ಫುಲ್ ಟೆನ್ಷನ್ ಆಗೋಯ್ತು. ಅದು ವಿತ್ ಕಾಸ್ಟ್ಯೂಮ್ಸಲ್ಲಿ ಎಲ್ಲರೂ ಫಸ್ಟ್ ಶಾಟ್ಗೆ ರೆಡಿ ಇರಬೇಕು ಅಂದರು 7 o'clockಗೆ. ಆ್ಯಂಡ್ ಹಿ ಆಲ್ಸೋ ಎಷ್ಟು ಜನ ಬರ್ತಿದ್ದಾರೆ ಅಂತ ಅಂದ್ಕೊಂಡು. ನಮಗೆ ಏನಂದರೆ ನಮ್ದೊಂದು ಬಿಗ್ ಟೀಮ್ ಇತ್ತು, ಬಟ್ ಸ್ಟಿಲ್ ಲೊಕೇಶನ್ ಅದು ಶನಿವಾರ ಸಂತೆ ಅಂತ ಅಲ್ಲಿ ಶೂಟ್ ಮಾಡಿದ್ವಿ ನಾವು. ನ್ಯೂ ಲೊಕೇಶನ್ ಅದು, ಫಸ್ಟ್ ಡೇ ಶೂಟು, ಅಷ್ಟು ಜನಕ್ಕೆ ಕಾಸ್ಟ್ಯೂಮ್ಸು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಬಟ್ ಆ ಟೈಮಲ್ಲಿ ಹಾಕಿ ರೆಡಿ ಮಾಡಬೇಕಲ್ಲ, ನಿಮಗೇನು ಆರ್ಮರ್, ಹೆಲ್ಮೆಟ್, ಬೆಲ್ಟ್ ಎಲ್ಲದೂ ಇದೆ. ಆ ಸೈಜಸ್ಸು, ಅಷ್ಟು ಜನ ಜೂನಿಯರ್ಸ್ ಬಂದಿರ್ತಾರೆ, ಅದೆಲ್ಲ ತುಂಬ ಟೆನ್ಷನ್ ಆಗ್ತಿತ್ತು. 3 o'clockಗೆ ಹೋದ್ವಿ ಸೆಟ್ಟಿಗೆ. ಮಾರ್ನಿಂಗ್ ಹೋಗಿ ಸ್ಟಾರ್ಟ್ ಮಾಡ್ಕೊಂಡ್ವಿ. ಎಲ್ಲರೂ ಪಾಪ ಆ ಚಳಿಯಲ್ಲೂ ರೆಡಿ ಮಾಡಲೇಬೇಕು ಅಂದ್ಕೊಂಡು ಶುರು ಮಾಡಿದ್ರು. ಅದ್ರ ಜೊತೆಗೆ ನಮಗೆ ಅದನ್ನು ದಿಸ್ ಇಸ್ ವಾಟ್ ಐ ಕಾಲ್ ಟೀಮ್ ವರ್ಕ್. ನಮ್ಮದು ಬರ್ಮೆ ಗ್ಯಾಂಗ್ ಇದೆ, ಅಂದರೆ ರಿಷಬ್ದು ಗ್ಯಾಂಗಲ್ಲಿ ಒಂದಿಷ್ಟು ಜನ ಬಾಯ್ಸ್ ಇದ್ದಾರೆ, ವುಮೆನ್ ವಾರಿಯರ್ಸ್ ಇದ್ದಾರೆ, ಜಬಜಾ ಗ್ಯಾಂಗ್ ಅಂತ ಅಲ್ಲಿ ಸ್ವಲ್ಪ ಓಲ್ಡ್ ಪೀಪಲ್ ಒಂದು ಗ್ಯಾಂಗ್ ಇದೆ. ಅವರೆಲ್ಲರೂ ಎಷ್ಟು ಸಪೋರ್ಟಿವ್ ಆಗಿ ಬಂದರು. ಒಂದು 5 o'clock 5:30 ಆಗಬೇಕಾದ್ರೆ ಎಲ್ಲರೂ ಬಂದುಬಿಟ್ಟು ನಾವು ಮಾಡ್ತೀವಿ ಮ್ಯಾಮ್, ನಾವು ಹೆಲ್ಪ್ ಮಾಡ್ತೀವಿ ಅಂತ ಎಲ್ಲರೂ ಬಂದರು. ಎಲ್ಲರೂ ಫೀಲ್ಡಿಗೆ ಇಳಿದ್ರು, ಎಲ್ಲರೂ ಕೆಲಸ ಮಾಡಿದ್ರು. ಸೊ ಬೈ 7 ಎಲ್ಲ ರೆಡಿ ಮಾಡಿಬಿಟ್ವಿ. ಸೊ ನನಗೆ ಅದೊಂಥರ ತುಂಬ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಂದರೆ ನನಗೆ ಯೋಚನೆ ಮಾಡಿದಾಗೆಲ್ಲ ಟೆನ್ಷನ್ ಆಗ್ತಿತ್ತು, ಹೆಂಗೆ ಅಚೀವ್ ಮಾಡೋದು, ಐ ಹ್ಯಾವ್ ಡನ್ ಎವ್ರಿಥಿಂಗ್. ಅದೇ ಒಂದು ದೊಡ್ಡ ಟಾಸ್ಕ್ ಇತ್ತು. ಆರ್ಮರ್ನ ನಾವು ಏನು ಒಂದು ರೆಫರೆನ್ಸ್ ಕೊಟ್ಟಿದ್ವಿ, ಅದನ್ನು ಅಚೀವ್ ಮಾಡೋದೇ ಒಂದು ಟಾಸ್ಕ್ ಇತ್ತು. ಈಗ ಅಚೀವ್ ಮಾಡಾಗಿದೆ, ಆ ನಂಬರ್ಸ್ನ ನಾನು ಪ್ರೊಡ್ಯೂಸ್ ಮಾಡಾಗಿದೆ. ಈಗ ಅದನ್ನು ಅಷ್ಟು ಜನ ಹಾಕಿ ರೆಡಿ ಮಾಡಿಸೋದು ಇಸ್ ಅ ಟಾಸ್ಕ್ ಅಲ್ಲ ಅಂತ ಅದೇ ಯೋಚನೆಯಲ್ಲಿದ್ದ. ಬಟ್ ಅವತ್ತು 7 o'clockಗೆ ಎಲ್ಲರೂ ರೆಡಿ ಆದರು. ಸೊ ದ್ಯಾಟ್ ಐ ಕಾಲ್ ಟೀಮ್ ವರ್ಕ್. ಆ್ಯಂಡ್ ಅದು ರಿಷಬ್ದು ಕೂಡ ಅದೊಂದು ಸ್ಟ್ರೆಂತ್. ರಿಷಬ್ಗೋಸ್ಕರ ಬೇರೆ ಕಡೆ ಹೇಗೆ ಕೆಲಸ ಮಾಡ್ತಾರೆ ನನಗೆ ಗೊತ್ತಿಲ್ಲ, ಬಟ್ ರಿಷಬ್ ಇದ್ದರೆ, ರಿಷಬ್ ಸಿನಿಮಾ ಅಂತಂದರೆ ಎಲ್ಲರೂ ಲೈಕ್ ಜೀವ ಬಿಟ್ಟು ಕೆಲಸ ಮಾಡ್ತಾರೆ ಪ್ರತಿಯೊಬ್ಬರು.